ಹೆಲೋ ಎವ್ರಿವನ್, ವೆಲ್ಕಮ್ ಟು ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ 2024 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಪ್ರಜಾವಾಣಿ ದಿನಪತ್ರಿಕೆಯಿಂದ ಆಯ್ಕೆ ಮಾಡಿಕೊಂಡಿರುತ್ತದೆ ಮತ್ತು ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಮೊದಲನೇ ನ್ಯೂಸ್ ಏನಪ್ಪ ಅಂತಂದರೆ, ಇದು ನೀವು ಇವತ್ತು ನ್ಯೂಸ್ ಪೇಪರ್ ಓದಿರೋ ಮೊದಲನೇ ಪುಟದಲ್ಲಿ ಮುಖಪುಟದಲ್ಲಿ ಇದೆ. ಆಗಸ್ಟ್ನಲ್ಲಿ 1.75 ಲಕ್ಷ ಕೋಟಿ ವರಮಾನ. ಅಂದರೆ ಭಾರತ ಈ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ 10% ಏರಿಕೆ. ಈ ಆಗಸ್ಟ್ ತಿಂಗಳಿತ್ತಲ್ಲ, ಕಳೆದ ತಿಂಗಳು ಏನು ಆಗಸ್ಟ್ ತಿಂಗಳಲ್ಲಿ ಈ GST ಮತ್ತು ಟ್ಯಾಕ್ಸ್ಗಳ ಮುಖಾಂತರ ಭಾರತಕ್ಕೆ 1.75 ಲಕ್ಷ ಕೋಟಿಯಷ್ಟು ವರಮಾನ ಸಂಗ್ರಹವಾಗಿದೆ. ಸೊ ಇದರಲ್ಲಿ ನಾವು ಏನೇನು ತಿಳ್ಕೊಬೇಕು ಅಂತಂದರೆ, ಜುಲೈ ತಿಂಗಳಲ್ಲಿ ಎಷ್ಟಾಗಿತ್ತು ಮತ್ತು ಆಗಸ್ಟ್ 2023ಯಲ್ಲಿ ಎಷ್ಟಾಗಿತ್ತು ಮತ್ತು ಈ ವರ್ಷಕ್ಕೆ ಮತ್ತು ಕಳೆದ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಬೇಕು. ಮತ್ತು ಏನೇನು ಕಾರಣ ಆಯಿತು ಈ ಇಷ್ಟು ಲಕ್ಷ ಕೋಟಿಯಷ್ಟು ವರಮಾನ ಸಂಗ್ರಹ ಆಗಲಿಕ್ಕೆ, ಮತ್ತು ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಸೊ ಇದು ಏನೇನಿದೆ ಅಂದರೆ, ಜುಲೈ 2024ಅಲ್ಲಿ ಎಷ್ಟು ಸಂಗ್ರಹ ಆಗಿತ್ತು ಅಂತಂದರೆ 1.82 ಲ್ಯಾಕ್ ಕ್ರೋರ್ಸ್, ಅಂದರೆ ಇದಕ್ಕಿಂತ ಜಾಸ್ತಿ ಸಂಗ್ರಹ ಆಗಿತ್ತು. ಅದೇ ರೀತಿ ಆಗಸ್ಟ್ 2023 ಅಂದರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಹಣ ಸಂಗ್ರಹ ಆಗಿತ್ತು ಅಂತಂದರೆ 1.59 ಲ್ಯಾಕ್ ಕ್ರೋರ್ಸ್ ಅಷ್ಟು ಹಣ ಸಂಗ್ರಹ ಆಗಿತ್ತು. ಅದೇ ರೀತಿ ಆಗಸ್ಟ್ 2024 ಅಂದರೆ ಕಳೆದ ತಿಂಗಳಲ್ಲಿ 1.75 ಲ್ಯಾಕ್ ಕ್ರೋರ್ಸ್ ಅಷ್ಟು ಸಂಗ್ರಹ ಆಗಿದೆ. ನೀವು ಇಲ್ಲೇ ಕ್ಲಿಯರಾಗಿ ಡಿಫ್ರೆನ್ಸ್ನ ಗಮನಿಸ್ಬೋದು. ಇಲ್ಲಿ 1.59 to 1.75 ಎಷ್ಟು ಲಕ್ಷ ಕೋಟಿಯಷ್ಟು ವ್ಯತ್ಯಾಸ ಇದೆ ಅಂತ. 10.1% ಅಷ್ಟು 10.1% ಅಷ್ಟು ಶೇಕಡ ಇನ್ಕ್ರೀಸ್ ಆಗಿದೆ. ಏನು ಆದಾಯದಲ್ಲಿ, ಭಾರತದ ಆದಾಯದಲ್ಲಿ ತೆರಿಗೆ ಮುಖಾಂತರ. ಸೊ ಏನಕ್ಕೆ ಈ ಥರ ಆದಾಯ ಸಡನ್ನಾಗಿ ಕಾರಣ ಆಯಿತು ಅಂತ ನೀವು ಕೇಳೋದಾದರೆ, ಸೊ ಈ ಸರ್ಕಾರದವರು ಈ GST ಕಲೆಕ್ಷನ್ನ ಕಟ್ಟುನಿಟ್ಟಾಗಿ ಅಂದರೆ ಸ್ಟ್ರಿಕ್ಟಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಎಲ್ಲ ರೀತಿ ಎಲ್ಲೆಲ್ಲಿ ತೆರಿಗೆ ಬರಬೇಕು ಅದರಲ್ಲೆಲ್ಲ ಕಟ್ಟುನಿಟ್ಟಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎರಡನೇ ಫ್ಯಾಕ್ಟರ್ ಏನು ಅಂತಂದರೆ, ಈ ಇಂಪೋರ್ಟ್ ಮಾಡ್ಕೋತಾರಲ್ಲ, ಇಂಪೋರ್ಟಲ್ಲಿ ಏನು ಮಾಡ್ತಿದ್ದಾರೆ, GSTನ ಜಾಸ್ತಿ ಮಾಡಿದ್ದಾರೆ. GST ಜಾಸ್ತಿ ಮಾಡಿರೋದ್ರಿಂದ ಇದರಲ್ಲಿ ಲಾಭ ಜಾಸ್ತಿ ಬರ್ತಾ ಇದೆ. ಕಲೆಕ್ಷನ್ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದು ಜಾಸ್ತಿ ಕಲೆಕ್ಟ್ ಆಗ್ತಾ ಇದೆ. ಮತ್ತು ಮೂರನೇದೇನು ಅಂತಂದರೆ, ಕಳೆದ ತಿಂಗಳು ಹಬ್ಬಗಳು ಜಾಸ್ತಿ ಇದ್ದಿದ್ದರಿಂದ ಸೇಲ್ಸ್ ಮತ್ತು ಪರ್ಚೇಸಿಂಗ್ ಜಾಸ್ತಿ ಇದ್ದಿದ್ದರಿಂದ ಏನು ಈ ಇನ್ಕಮ್ದು ಇನ್ಕ್ರೀಸ್ ಆಗೋಕ್ಕೆ ಕಾರಣ ಆಗಿದೆ. ಸೊ ಮೂರನೇ ವಿಷಯ ಏನು ಇದರಲ್ಲಿ ಗಮನಿಸಬೇಕು ಅಂತಂದರೆ, ಯಾವ್ಯಾವ ರಾಜ್ಯ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಮತ್ತು ಯಾವ್ಯಾವ ರಾಜ್ಯ ದ ಕಾಂಟ್ರಿಬ್ಯೂಷನ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಮತ್ತು ಯಾವ್ಯಾವ ರಾಜ್ಯದಲ್ಲಿ ಕಾಂಟ್ರಿಬ್ಯೂಷನ್ ಪರ್ಸೆಂಟ್ ಎಷ್ಟು ಡಿಕ್ರೀಸ್ ಆಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಕರ್ನಾಟಕ ಏನಿದೆ, ಕರ್ನಾಟಕ ರಾಜ್ಯ ಕಾಂಟ್ರಿಬ್ಯೂಷನಲ್ಲಿ 12,344 ಕ್ರೋರ್ಸಿಂದ ಸೆಕೆಂಡ್ ಪ್ಲೇಸ್ ತಗೊಂಡಿದೆ. ಸೊ ಕಳೆದ ತಿಂಗಳಕ್ಕಿಂತ ಕರ್ನಾಟಕ 13% ಇನ್ಕ್ರೀಸ್ ಆಗಿ ಟ್ಯಾಕ್ಸ್ ಕಲೆಕ್ಷನಲ್ಲಿ 12,344 ಕೋಟಿ ಅಷ್ಟು ತೆರಿಗೆ ಹಣನ ಸಂಗ್ರಹಿಸಿದೆ. ಮತ್ತು ಮೊದಲನೇ ಪ್ಲೇಸಲ್ಲಿ ಯಾವುದಿದೆ ಅಂತಂದರೆ ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರ 26,367 ಕೋಟಿ ಅಷ್ಟು ಆದಾಯ ತೆರಿಗೆ ಏನು ಈ 1.75 ಲಕ್ಷ ಕೋಟಿ ಏನಿದೆ ಅದರಲ್ಲಿ ಮಹಾರಾಜ್ಯ 26,367 ಕೋಟಿ ಅಷ್ಟು ಹಣವನ್ನು ಕಲೆಕ್ಟ್ ಮಾಡಿಕೊಟ್ಟಿದೆ. ಮತ್ತು ಇದರಲ್ಲಿ ಮಹಾರಾಷ್ಟ್ರ 11% ಇನ್ಕ್ರೀಸ್ ಆಗಿದೆ ಅದರ ಕಲೆಕ್ಷನಲ್ಲಿ. GST ಕಲೆಕ್ಷನ್ ಏನಿದೆ ಅದರಲ್ಲಿ 11% ಇನ್ಕ್ರೀಸ್ ಆಗಿದೆ. ಮತ್ತು ಯಾವ ರಾಜ್ಯಗಳಲ್ಲಿ ಕಮ್ಮಿ ಆಗಿದೆ ಅಂತಂದರೆ ಟ್ಯಾಕ್ಸ್ ಕಲೆಕ್ಷನ್, GST ಕಲೆಕ್ಷನ್ ಎಲ್ಲಿ ಕಮ್ಮಿ ಆಗಿದೆ ಅಂತಂದರೆ, ಆಂಧ್ರ ಪ್ರದೇಶದಲ್ಲಿ 5% ಡಿಕ್ರೀಸ್ ಆಗಿದೆ ಟ್ಯಾಕ್ಸ್ ಕಲೆಕ್ಷನಲ್ಲಿ. ಮತ್ತು ಛತ್ತೀಸ್ಗಢದಲ್ಲಿ 10% ಡಿಕ್ರೀಸ್ ಆಗಿದೆ ಟೋಟಲ್ ಟ್ಯಾಕ್ಸ್ ಕಲೆಕ್ಷನಲ್ಲಿ. ಸೊ GST ಸಂಗ್ರಹ ಹೆಚ್ಚಳಕ್ಕೆ ಸಂಬಂಧಿಸಿದ ಸರ್ಕಾರ ಕೈಗೊಂಡಿರುವ ಸುಧಾರಣಾ ಕ್ರಮಗಳಿಂದ ಈ ಪ್ರಗತಿ ಸಾಧ್ಯವಾಗಿದೆ. ಮತ್ತು ಆಮದು ಸೇವೆ ಅಂದರೆ ಇಲ್ಲಿ ಆಗಲೇ ಹೇಳಿದಂಗೆ
ಇಂಪೋರ್ಟಲ್ಲಿ ಜಾಸ್ತಿ GSTನ ಹಾಕಿರೋದ್ರಿಂದ GST ಸಂಗ್ರಹದಲ್ಲಿ ಏರಿಕೆ ಆಗಿದೆ. ಸೊ ಇದು ಇದರ ಸಾರಾಂಶವಾಗಿತ್ತು. ಮತ್ತು ನೆಕ್ಸ್ಟ್ ಸುದ್ದಿ, ಮುಂದಿನ ಸುದ್ದಿ, ಎತ್ತಿನಹೊಳೆ ಇದೇ 6ಕ್ಕೆ ಉದ್ಘಾಟನೆ. 7 ಜಿಲ್ಲೆಗಳಿಗೆ, ಯಾವ್ಯಾವ ಜಿಲ್ಲೆಗಳು ಅಂತಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ, ಈ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಎತ್ತಿನಹೊಳೆ ಎಂದು ಸೆಪ್ಟೆಂಬರ್ 6ರಂದು ಇದೇ ಗೌರಿ ಹಬ್ಬದಂದು ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸೊ ಈ ಯೋಜನೆಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪಂಪ್ ಮುಖಾಂತರ ಈ ಚಾನಲ್ ಅಂದರೆ ಕಾಲುವೆಗಳಿಂದ ಹರಿಸಲಾಗುವುದು ಅಂತ ಹೇಳಿ ಈ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಉತ್ತಮ ಯೋಜನೆ. ಏನಕ್ಕೆ ಅಂತಂದರೆ ಕುಡಿಯುವ ನೀರು ಮತ್ತು ನೀರುಗಳಿಗಾಗಿ ಈ ಜಿಲ್ಲೆಗಳಲ್ಲಿ ಅನೇಕ ಏನಿತ್ತು ತೊಂದರೆಗಳಿತ್ತು, ಅದನ್ನು ಈ ಯೋಜನೆ ಮುಖಾಂತರ ಬಗೆಹರಿಸ್ಬೋದು ಒಂದು ಮಟ್ಟಿಗೆ ಅಂತ ಈ ಯೋಜನೆಯನ್ನು ಜಾರಿಗೊಳಿಸುತ್ತಾರೆ. ಮತ್ತು ಈ 3ನೇ ಸುದ್ದಿ ಬಂದು ಹೊಸ ಲಾಂಛನ ಅನಾವರಣ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನ 75ನೇ ವಾರ್ಷಿಕೋತ್ಸವ ನಡೀತು. ಸೊ ಅದರಲ್ಲಿ ಏನು ಮಾಡಿದ್ರು ಅಂತಂದರೆ 75 ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಹೊಸ ಧ್ವಜ ಮತ್ತು ಹೊಸ ಲಾಂಛನವನ್ನು ರಾಷ್ಟ್ರಪತಿ ಮುರ್ಮು ಅವರು ಭಾನುವಾರ ಅನಾವರಣಗೊಳಿಸಿದರು. ಸೊ ಈ ಹೊಸ ಒಂದು ಫ್ಲ್ಯಾಗ್ ಮತ್ತು ಹೊಸ ಒಂದು ಲಾಂಛನದಲ್ಲಿ ಏನು ಇದರ ವಿಶೇಷತೆ ಅಂತಂದರೆ, ಈ ಲಾಂಛನವು ಅಶೋಕ ಚಕ್ರ, ಸುಪ್ರೀಂ ಕೋರ್ಟ್ನ ಕಟ್ಟಡ ಮತ್ತು ಸಂವಿಧಾನದ ಚಿತ್ರವನ್ನು ಒಳಗೊಂಡಿದೆ. ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಅಶೋಕ ಚಕ್ರ ಇದೆ, ಅದರ ಕೆಳಗಡೆ ಸುಪ್ರೀಂ ಕೋರ್ಟ್ನ ಒಂದು ಕಟ್ಟಡ, ಆದರೆ ಕೆಳಗಡೆ ಒಂದು ಸಂವಿಧಾನದ ಪುಸ್ತಕ ರೀತಿಯಲ್ಲಿ ಚಿತ್ರಣ ಮಾಡಲಾಗಿದೆ. ಇದನ್ನು ಸಹ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಏನು ವಿಶೇಷತೆ ಇದೆ ಆ ಒಂದು ಹೊಸ ಲಾಂಛನದಲ್ಲಿ ಮತ್ತು ಹೊಸ ಧ್ವಜದಲ್ಲಿ? 77ನೇ ವಾರ್ಷಿಕೋತ್ಸವ ಅಂಗವಾಗಿ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದ್ದ ಹೊಸ ಲಾಂಛನ ಮತ್ತು ಹೊಸ ಧ್ವಜದಲ್ಲಿ ಏನು ವಿಶೇಷತೆ ಇದೆ ಅಂದಾಗ ಅಶೋಕ ಚಕ್ರ, ಸುಪ್ರೀಂ ಕೋರ್ಟ್ನ ಕಟ್ಟಡ ಮತ್ತು ಸಂವಿಧಾನದ ಚಿತ್ರವನ್ನು ಒಳಗೊಂಡಿದೆ ಎಂಬುದು ಉತ್ತರವಾಗಲಿದೆ. ಮತ್ತು 3ನೇ ಸುದ್ದಿ, ಬಸವಳಿಯುತ್ತಿರುವ ಭಾರತೀಯರು. ಈ ಸುದ್ದಿ ಯಾವುದ್ರ ಬಗ್ಗೆ ಇದೆ ಅಂತಂದರೆ, ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಪ್ರಸ್ತಾವನೆ ಬಂದಿತ್ತು ಖಾಸಗಿ ಕಂಪ್ನಿಗಳಿಂದ. ಏನು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಷ್ಟು ಮಿತಿ ಇದೆ, ಅದನ್ನು 14 ಗಂಟೆಗೆ ನೀವು ಮಾಡಿಕೊಡ್ಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ರು. ಸೊ ಅದು ಇನ್ನೂ ಚರ್ಚೆಯಲ್ಲಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಈ ರೂಲ್ಸ್ ಏನಿದೆ, ಕಾನೂನು ಏನು ಹೇಳುತ್ತೆ ಅಂತಂದರೆ, 1948ರಲ್ಲಿ ಭಾರತೀಯ ಕೈಗಾರಿಕೆಗಳ ಕಾಯ್ದೆಯ ಸೆಕ್ಷನ್ 15ರ ಪ್ರಕಾರ ಯಾವುದೇ ವಯಸ್ಸಿನ ನೌಕರ ವಾರಕ್ಕೆ 48 ಗಂಟೆಗಳಕ್ಕಿಂತ ಹೆಚ್ಚು ಅವಧಿ ಕೆಲಸ ಮಾಡಬೇಕಿಲ್ಲ ಅಥವಾ ಕೆಲಸ ಮಾಡಲು ಅವಕಾಶ ನೀಡುವಂತಿಲ್ಲ ಅಂತ ಹೇಳುತ್ತೆ. ಸೊ ವಾರಕ್ಕೆ 48 ಗಂಟೆ. ನೀವು ಇತ್ತೀಚೆಗೆ ಇನ್ಫೋಸಿಸ್ನ ಸಹ ಸಂಸ್ಥಾಪಕರಾದ ನಾರಾಯಣ ಮೂರ್ತಿಯವರು ಹೇಳಿದ್ದ ನೀವು ಗಮನಿಸ್ಬೋದು. ಅವರು ಒಬ್ಬ ಯುವಕ ಅಥವಾ ಯುವತಿ ವಾರಕ್ಕೆ 70 ಗಂಟೆಗಳಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡಬೇಕು ಅನ್ನೋ ರೀತಿ ಅವರು ಹೇಳಿದರು. ಸೊ ಆದರೆ ಕಾನೂನು ಏನು ಹೇಳುತ್ತೆ ಅಂತಂದರೆ, 48 ಗಂಟೆಗಳ ಕಾಲಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕಿಲ್ಲ ಮತ್ತು ಮಾಡೋದಕ್ಕೆ ಅವಕಾಶ ನೀಡುವಂತಿಲ್ಲ ಅಂತ ಹೇಳುತ್ತೆ. ಹಾಗಿದ್ದರೂ ಕೆಲವು ರಾಜ್ಯಗಳ ಕಾಯ್ದೆಯ ಸೆಕ್ಷನ್ 65ರ ಅಡಿಯಲ್ಲಿ ದಿನದ ಕೆಲಸವನ್ನು 12 ಗಂಟೆಗೆ ಹೆಚ್ಚಿಸಿವೆ. ಕರ್ನಾಟಕದಲ್ಲೂ ಕೂಡ ಈ ಸೆಕ್ಷನ್ 65(2) ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, 12 ಗಂಟೆಗಿಂತ ಹೆಚ್ಚು ಕೆಲಸ ಮಾಡ್ಬೋದು ಅಂತ ಹೇಳುತ್ತೆ. ವೃತ್ತಿ ಸ್ಥಳಗಳಲ್ಲಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಸ್ಥಿತಿಗಳ ಸಂಹಿತೆ 2020ರ ಪ್ರಕಾರ ದಿನಕ್ಕೆ 8
ಗಂಟೆಗಳಕ್ಕಿಂತ ಹೆಚ್ಚು ಯಾರೊಬ್ಬರು ಕೆಲಸ ಮಾಡುವಂತಿಲ್ಲ ಅಥವಾ ಮಾಡಬೇಕಿಲ್ಲ. ಆದರೆ ಈ ಸಂಹಿತೆಗೆ ತಿದ್ದುಪಡಿ ತಂದು ಕೆಲಸದ ಅವಧಿಯನ್ನು 12 ಗಂಟೆಗೆ ಹೆಚ್ಚಿಸಬೇಕೆಂಬ ಪ್ರಸ್ತಾವನೆ ಇದೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಇನ್ನೂ 8 ಗಂಟೆನೇ ಇದೆ. ಆದರೆ 12 ಗಂಟೆಗೆ ಹೆಚ್ಚಿಸಬೇಕು ಅಂತ ಅವರು ಇನ್ನು ಬೇರೆ ಖಾಸಗಿ ಕಂಪನಿಗಳೆಲ್ಲ ಪ್ರಸ್ತಾವನೆ ಕೊಟ್ಟಿದ್ದಾವೆ. ಭಾರತದಲ್ಲಿರುವ ಈ ನಿಯಮಗಳು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ILO ಮಾನದಂಡಗಳಿಗೆ ಅನುಗುಣವಾಗಿದೆ. ILO ಪ್ರಕಾರ ಪ್ರತಿ ದಿನದ ಕೆಲಸದ ಅವಧಿ 8 ಗಂಟೆ ಮತ್ತು ವಾರದ ಅವಧಿ 48 ಗಂಟೆ ಮೀರುವಂತಿಲ್ಲ. ಸೊ ಈ ಭಾರತದಲ್ಲಿ ಏನು ನಿಯಮ ಇದೆ ಅದು ILO ಪ್ರಕಾರನೇ ಇದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಕಾರನೇ ಇದೆ. ಬಟ್ ಕರ್ನಾಟಕದಲ್ಲಿ ಏನಿದೆ 12 ಅವರ್ ಇದೆ ಇವಾಗ ಸದ್ಯಕ್ಕೆ. ಸೊ ಇದರಿಂದ ಏನೇನಾಗ್ತಿದೆ ಅಂತಂದರೆ ದೈಹಿಕ ಚಟುವಟಿಕೆಯ ಮೇಲೆ ಪರಿಣಾಮ. ಸೊ 12 ಅವರ್ ಅವರು ಕೆಲಸ ಮಾಡೋದಿದ್ದರೆ 12 ಅವರ್ ಕೆಲಸನೇ ಮಾಡಿ ಇನ್ನು 8 ಗಂಟೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಆರೋಗ್ಯಕರ ಜೀವನ ನಡೆಸಲು 8 ಗಂಟೆ ನಿದ್ರೆ ಅತ್ಯವಶ್ಯಕ. ಸೊ ಇನ್ನುಳಿದಿರೋ 4 ಗಂಟೆಗಳಲ್ಲಿ ಆತ ಇನ್ನೇನು ಚಟುವಟಿಕೆಗಳು ಮಾಡ್ಕೊಬೇಕು ಆ ಚಟುವಟಿಕೆಗಳು ಮಾಡ್ಕೋತಿರ್ತಾನೆ. ಸೊ ಇದರಿಂದಾಗಿ ಅವನಿಗೆ ಫ್ರೀ ಟೈಮ್ ಇಲ್ದೇ ಅವನಿಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗಿ ಹಲವು ಅನಾರೋಗ್ಯಗಳು ಉಂಟಾಗಬಹುದು. ಸೊ ಇಲ್ಲಿ ಈ ವರದಿ ಪ್ರಕಾರ 50% ಸಾಕಷ್ಟು ದೈಹಿಕ ಚಟುವಟಿಕೆಗಳು ಇಲ್ಲದ ಭಾರತೀಯ ವಯಸ್ಕರ ಪ್ರಮಾಣ. ಅಂದರೆ ಭಾರತದಲ್ಲಿ 100 ಜನನ್ನ ನಾವು ಗುರುತಿಸಿ ಕರ್ಕೊಂಬಂದರೆ ಅದರಲ್ಲಿ 50% ಜನಕ್ಕೆ ದೈಹಿಕವಾಗಿ ಚಟುವಟಿಕೆಗಳು ಮಾಡೋದೇ ಇಲ್ಲ ಅವರು. ಸೊ ದೈಹಿಕ ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಂಡೇ ಇರೋದಿಲ್ಲ. ತಮ್ಮನ್ನು ತಾವು ಏನೋ ಒಂದು ಆಟ ಆಡೋದು ಏನು ಇದೆ ಎಲ್ಲ ದೈಹಿಕ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದಿಲ್ಲ. ಆದರೆ ಮಹಿಳೆಯರ ವಿಷಯದಲ್ಲಿ ಬಂದರೆ ಅದು 52% ಮಹಿಳೆಯರು ದೈಹಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡೇ ಇರೋದಿಲ್ಲ. ಈ ಒಂದು ಇತ್ತೀಚೆಗಷ್ಟೇ ಒಂದು 60 ದೇಶಗಳನ್ನು ಏನೋ ಸೆನ್ಸಸ್ ಮಾಡಿ ಒಂದು ವರದಿ ತಗೋತಾರೆ. ಯಾವ್ಯಾವ ದೇಶದಲ್ಲಿ ವೃತ್ತಿ ವೈಯಕ್ತಿಕ ಜೀವನದ ಸಮತೋಲನ ಹೇಗಿದೆ ಅಂತ. ಆ 60 ದೇಶಗಳಲ್ಲಿ ಭಾರತದ ರ್ಯಾಂಕಿಂಗ್ ಬಂದು 48. ಇದರಲ್ಲಿ ಗಮನಿಸಬೇಕಾಗಿರೋ ವಿಷಯ ಯಾವ್ಯಾವುದು ಅಂತ ಅಂದರೆ ಇಲ್ಲಿ ನೋಡಿ, ಸರಾಸರಿ ವಾರದ ಅವಧಿ ಗಂಟೆಗಳು 46 ಗಂಟೆ ಒಬ್ಬ ಉದ್ಯೋಗಿಯೇ ಭಾರತದಲ್ಲಿ ಸರಾಸರಿ ಅಂದರೆ ಆ್ಯಾವ್ರೇಜ್ 46 ಗಂಟೆ ಒಂದು ವಾರಕ್ಕೆ ಕೆಲಸ ಮಾಡ್ತಾನೆ. ಅದೇ ಬೇರೆ ದೇಶಗಳಲ್ಲಿ ನೋಡಿ ಟಾಪ್ 5 ಯಾವುದಿದೆ 33 ಗಂಟೆ 35 ಗಂಟೆ ಆ ರೀತಿ ಇದೆ. ಸೊ ಅದಾದಮೇಲೆ ವೇತನ ಕೂಡ ಅಷ್ಟೇ ಇದೆ ರೂಪಾಯಿಗಳಲ್ಲಿ. 1 ಗಂಟೆಗೆ ಕನಿಷ್ಠ ವೇತನ ಎಷ್ಟು ಅಂತಂದರೆ ಭಾರತದಲ್ಲಿ 22 ರೂಪಾಯಿ. ಅದೇ ಬೇರೆ ದೇಶಗಳಲ್ಲಿ 1351 ರೂಪಾಯಿ. ಸೊ ಇಲ್ಲಿ ವೇತನ ಕೂಡ ಕಮ್ಮಿ ಇದೆ. ಸೊ ಇನ್ನೊಂದು ವರದಿ ಇವತ್ತಿನ ಇನ್ನೊಂದು ವರದಿ ಇದೆ ಏನಂತ, 20 ಇಂದ 25 ವಯಸ್ಸಿರೋರು ಕೆಲಸನೇ ಬಿಟ್ಟು ಹೋಗ್ತಾ ಇದ್ದಾರೆ ಸೇರಿಕೊಂಡು 2-3 ತಿಂಗಳಿಗೆ ಅಂತ. ಅದಕ್ಕೆ ಇವೆಲ್ಲ ಕಾರಣ. ಈ ಥರ ಒಂದೇ ಸಲ ಅವರು ಏನೋ ಕಾಲೇಜ್ ಮುಗಿಸಿ ಹೋಗಿರ್ತಾರೆ. 21 ವಯಸ್ಸು 22 ವಯಸ್ಸು ಅಂದರೆ ಅವಾಗ ತಾನೇ ಕಾಲೇಜ್ ಮುಗಿಸಿ ಹೋಗಿರ್ತಾರೆ. ಅವರಿಗೆ ಒಂದು ಈ ಸ್ಟ್ರೆಸ್ನ ತಡೆಯೋಕ್ಕಾಗದೇ 3 ತಿಂಗಳಿಗೆ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದೊಂದು ವರದಿಯಾಗಿದೆ. ಸೊ ಇಲ್ಲಿ ನೋಡಿ 2002ರಲ್ಲಿ ಭಾರತದಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಿರುವವರು ಅಂದರೆ 22% ಜನ ಇದ್ರು ಅಷ್ಟೇ. ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಅವರು ಪಾಲ್ಗೊಳ್ತಿರ್ಲಿಲ್ಲ. ಅವರು 22% ಜನ ಇದ್ದರು. ಅದೇ 2022ರಲ್ಲಿ 22 ವರ್ಷದ ಒಂದು ಇದರಲ್ಲಿ ಈ ಸಂಖ್ಯೆ ಏನಿದೆ ಡಬಲ್ ಆಗಿಬಿಟ್ಟಿದೆ. ಈ ಸಂಖ್ಯೆ 40. ಸೊ ನೆಕ್ಸ್ಟ್ ಸುದ್ದಿಗೆ ಬರೋದಾದರೆ ಪ್ರೀತಿ ಪಾಲ್ಗೆ ಮತ್ತೊಂದು ಕಂಚು. ಈಗ ಮೊನ್ನೆ ತಾನೇ 100 ಮೀಟರ್ಸ್ ರನ್ನಿಂಗ್ನಲ್ಲಿ ಕಂಚಿನ ಪದಕ ತಗೊಂಡಿದ್ದ ಪ್ರೀತಿ ಪಾಲ್. ಸೊ ನಿನ್ನೆ ನಡೆದ 200 ಮೀಟರ್ ಓಟದಲ್ಲಿ
ಕಂಚಿನ ಪದಕ ತಗೊಂಡಿದ್ದಾರೆ. ಅದರ ಮುಖಾಂತರ ಅವರು ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಸೊ ಈ ಮೂಲಕ ಟ್ರ್ಯಾಕ್ ಮತ್ತು ಫೀಲ್ಡ್ ಎರಡರಲ್ಲೂ ಪದಕಗಳನ್ನು ಗೆದ್ದ ಭಾರತದ ಮೊದಲ ಮಹಿಳಾ ಅಥ್ಲೇಟ್ ಎಂಬ ಹೆಗ್ಗಳಿಕೆ ಇವರು ಪಾತ್ರರಾಗಿದ್ದಾರೆ. ಇದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ಯಾವ್ಯಾವುದರಲ್ಲಿ ಪ್ರೀತಿ ಪಾಲ್ ಎಂಬುವರು ಯಾವ ಒಂದು ಓಟದಲ್ಲಿ ಗೆದ್ದರು, 200 ಮೀಟರ್, 100 ಮೀಟರ್, ಮತ್ತು ಏನು ಭಾರತದ ಮೊದಲ ಮಹಿಳಾ ಅಥ್ಲೇಟ್ ಯಾರು, ಎರಡರಲ್ಲೂ ಏನು ಟ್ರ್ಯಾಕ್ ಮತ್ತು ಫೀಲ್ಡಲ್ಲಿ ಎರಡರಲ್ಲೂ ಪದಕ ಗಳಿಸಿದ ಭಾರತದ ಮೊದಲ ಮಹಿಳಾ ಅಥ್ಲೇಟ್ ಯಾರು ಅಂತಂದರೆ ಪ್ರೀತಿ ಪಾಲ್. ಸೊ ವಂದೇ ಭಾರತ್ ಸ್ಲೀಪರ್ ಟ್ರೈನು ಅನಾವರಣ. ಸೊ ಇದು ನಮ್ಮ ಬೆಂಗಳೂರಲ್ಲಿ ನಡೆದಿದೆ. ನೆನ್ನೆ ನಡೆದಿರೋವಂಥ ಇದು ಏನು, ಇದಕ್ಕೆ ಅಶ್ವಿನಿ ವೈಷ್ಣವ್ ಏನು ರೈಲ್ವೆ ಮಿನಿಸ್ಟರ್ ಇದ್ದಾರೆ, ಅವರು ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸೊ ಇದರ ವಿಶೇಷತೆ ಏನು ಅಂದರೆ, ಇದು ರಾತ್ರಿ ಹೊತ್ತು ಸಂಚಲನ ಮಾಡುವ ಒಂದು ರೈಲಾಗಿದೆ. ಸೊ ಇದರಲ್ಲಿ ಒಂದು ಮಲಗುವ ಅಂದರೆ ಸ್ಲೀಪರ್ ಟ್ರೈನ್, ಇದು ಮಲಗುವ ವ್ಯವಸ್ಥೆ, ಮತ್ತು ಒಂದು ಹೈಟೆಕ್ ಟ್ರೈನ್ ಆಗಿದೆ. ಸೊ ಇದರ ವಿಶೇಷತೆಗಳು ಏನಂತ ಅಂದರೆ, ನಿದ್ರಿಸಲು ಆರಾಮದಾಯಕ ಮಂಚ, ಅತ್ಯುತ್ತಮ ಒಳಾಂಗಣ ವ್ಯವಸ್ಥೆ, ಅಂದರೆ ಒಂದು ಒಳ್ಳೆ ಆರ್ಕಿಟೆಕ್ಚರ್ ಇದೆ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಮತ್ತು ಇದರಲ್ಲಿ ಅಂಗವಿಕಲರಿಗೆ ವಿಶೇಷವಾದ ಒಂದು ಆಸನ ಮತ್ತು ವಿಶೇಷ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ಸೊ ನೆಕ್ಸ್ಟ್ ಏನಂತಂದರೆ, ಅವರು ಅಶ್ವಿನಿ ವೈಷ್ಣವ್ ಅವರು ಮಾತಾಡ್ತಾ ಅವರು ನೆಕ್ಸ್ಟ್ ಇದೇ ರೀತಿ ವಂದೇ ಭಾರತ್ ಮೆಟ್ರೋ, ವಂದೇ ಭಾರತ್ ಸ್ಲೀಪರ್, ಅಮೃತ್ ಭಾರತ್ ರೈಲ್ಗಳನ್ನು ಹೊಸದಾಗಿ ರೂಪಿಸಲಾಗುತ್ತದೆ ಅಂತ ಅವರು ಹೇಳಿದ್ದಾರೆ. ಮತ್ತು ಈ ಟ್ರೈನ್ನ ವಿಶೇಷತೆ ಏನು ಅಂತಂದರೆ, ಇದು 160 km/h ಚಲಿಸೋ ಅಷ್ಟು ವೇಗ ಹೋಗೋಷ್ಟು ಸಾಮರ್ಥ್ಯ ಇದೆ ಇದಕ್ಕೆ. ಸೊ ಈ ರಾತ್ರಿ ಹೊತ್ತು 800ರಿಂದ 1200 ಕಿಲೋಮೀಟ್ರು ದೂರ ಓಡಾಡಲು ಇದು ಹೆಚ್ಚು ಅನುಕೂಲಕರವಾಗುತ್ತದೆ. ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂತಂದರೆ, ನೀವು ಯಾರಾದರೂ ನಿಮ್ಮ ನಾಯಿಗಳನ್ನು ಕೂಡ ನೀವು ಪ್ರಯಾಣಕ್ಕೆ ಕರ್ಕೊಂಡು ಹೋಗ್ಬೋದು ಅಂತಂದರೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಈ ರೈಲಿನಲ್ಲಿ ನಾಯಿಗೂ ಜಾಗ ಇದೆ. ಏನಕ್ಕೆ ಅಂತಂದರೆ, RPF ಸೇರಿ ಭದ್ರತಾ ಸಿಬ್ಬಂದಿಯ ಶ್ವಾನಗಳು ತಂಗಲು ಡಾಗ್ ಬಾಕ್ಸ್ ಇಡಲಾಗಿದೆ. ಸೊ RPF ಮತ್ತು ಭದ್ರತಾ ಸಿಬ್ಬಂದಿಗಳು ಏನು ಶ್ವಾನಗಳಿರುತ್ತೆ ಅದು ತಂಗಲು ಒಂದು ಡಾಗ್ ಬಾಕ್ಸ್ ಅಂತ ಇಡಲಾಗಿದೆ. ಏನಾದರೂ ಅವಶ್ಯಕತೆ ಇದ್ದರೆ ಈ ಪ್ರಯಾಣಿಕರು ಕೂಡ ಅವರ ಒಂದು ಸಾಕು ನಾಯಿಗಳನ್ನು ಕೂಡ ಇದರಲ್ಲಿ ಇಟ್ಕೊಂಡು ತಾವು ಪ್ರಯಾಣ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲ ಪ್ರಯತ್ನ. ಥ್ಯಾಂಕ್ ಯು.